ವೆಲ್ಕಮ್ ಟು ಕೃಷಿ ಸಂತೋಷ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಇದು ನಾವು ಕಬ್ಬು ನೋಡತ್ತೀವಿ, ಅದು ಹಚ್ಚಗಬ್ಬ. ಇದನ್ನ ನಾವು ಮೇಂಟೈನ್ ಮಾಡತ್ತೀವಿ. ಇದು ನಿಯರ್ಲಿ ಒಂದು 4 months ಪ್ಲಸ್ ಆಗೈತಿ. ಸೊ ಇದಕ್ಕೆ ನಾವು ಆಲ್ರೆಡಿ 2 ಡ್ರಿಂಚಿಂಗ್, 2 ಸ್ಪ್ರೇ, ಆಮೇಲೆ 2 ಕೆಮಿಕಲ್ ಗೊಬ್ಬರ ಕೊಟ್ಟಿವಿ. ಒಂದು ಬೂಸ್ಟರ್ ಡೋಸ್, ಒಂದು ಹರಗಿದ ನಂತರ ಹರಗುವಾಗ ಕೊಟ್ಟಿವಿ. ಸೊ ಅದಕ್ಕೆ ಈಗ ಇದಕ್ಕೆ 3rd ಸ್ಪ್ರೇ ಕೊಡತ್ತೀವಿ. ಇದು ಫೈನಲ್ ಸ್ಪ್ರೇ ಕೊಡತ್ತೀವಿ. ಸೊ ಇದು 3rd ಸ್ಪ್ರೇ ಏನೇನು ಯೂಸ್ ಮಾಡತ್ತೀವಿ ಅಂತ ನೋಡೋಣ ಬನ್ನಿ. ಇದು ರಾಕೆಟ್ ಅಗ್ರಿಕಲ್ಚರ್ ಆಫೀಸಿಂದ ಯೂಸ್ ಮಾಡತ್ತೀವಿ. ಸೊ ಇದ್ರಾಗ ಜಿಂಕ್, ಫೆರಸ್, ಮ್ಯಾಂಗನೀಸ್, ಬೋರಾನ್ ಕಂಟೆಂಟ್ಸ್ ಅದಾವು. ಸೊ ಇದೇನು ಎನರ್ಜಿ ಅಂತ ಐತಲ್ಲ, ಇದು ಸೇಮ್ ಬಾಟಲ, ಬಟ್ ಇದು ಅವ್ರ ಕಡೆ ಸ್ಟಾಕ್ ಇತ್ತು. ಸೊ ಅದಕ್ಕೆ ಇದನ್ನೇ ಯೂಸ್ ಮಾಡತ್ತೀವಿ. ಸೊ ಇದ್ರ ಕಂಟೆಂಟ್ಸು ಅವು ಸೇಮ್ ಅದಾವೆ. ಏನೇನಂದ್ರೆ ಫೆರಸ್, ಜಿಂಕ್, ಫೆರಸ್, ಮ್ಯಾಂಗನೀಸ್, ಬೋರಾನ್ ಸೇಮ್ ಕಂಟೆಂಟ್ಸ್ ಅದಾವೆ. ಸೊ ಅದಕ್ಕೆ ಇದನ್ನೇ ಯೂಸ್ ಮಾಡತ್ತೀವಿ. ಅವ್ರ ಕಡೆ ಎಕ್ಸ್ಟ್ರಾ ಆಯ್ತು ಅಂತ ಹೇಳಿ. ಸೊ ಇದೇನಂತ 2 ಅದೊಂದು ಯೂಸ್ ಮಾಡ್ತೀವಿ 1 ಎಕರೆಕ್ಕೆ. ಸೊ ಇದು 1261 1261 ಮೊನೋ ಅಮೋನಿಯಂ ಫಾಸ್ಫೇಟ. ಆಮೇಲೆ ಇದೊಂದು ಸ್ಟಾರ್ಚಿಂದಾಗ ಬರೀ ಆಸ್ಪೇಟ್ ಇರ್ತೈತಿ. ಸೊ ಇದ್ರಾಗ ಇನ್ನೊಂದು ಕಂಟೆಂಟ್ಸ್ ಐತೆ, ನಾನು ಈ ಕಂಪ್ನಿದು ಯೂಸ್ ಮಾಡತ್ತೀವಿ. ಸೊ ಇದು ಹೆಕ್ಸಾಗೋನಲ್, ಯಾಕಂದರೆ ಇದು ಸ್ವಲ್ಪ ಭಯಂಕರ ಕಂಡು ಬರತ್ತೆ ಕಬ್ಬಿನಾಗ. ಸೊ ಅದಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ಅದು ಅಗ್ರಿಕಲ್ಚರ್ ಆಫೀಸ್ನಿಂದನೇ ತಂದೀವಿ. ಸೊ ಇಷ್ಟು ಏನು ಯೂಸ್ ಮಾಡತ್ತೀವಿಲ್ಲ, ಇದು 1 ಎಕರೆ ಐತದ ಕಬ್ಬ. ಸೊ ಇಷ್ಟು ಯೂಸ್ ಮಾಡತ್ತೀವಿ. ಸೊ ಅದಾದಮೇಲೆ ಇದು 19 ಆಲ್ ಇದೆ NPK. ಆಮೇಲೆ ಇದು ಗಿಬ್ಬರ್ಲಿಕ್ ಆ್ಯಸಿಡ್ ಒಂದು ಯೂಸ್ ಮಾಡತ್ತೀವಿ. ಸೊ ನಾವು ವೆಟ್ಟಿಂಗ್ ಏಜೆಂಟ್ ಬದಲಿ ಏನು ಯೂಸ್ ಮಾಡತ್ತೀವಿ ಅಂದ್ರೆ ಈ ಶಾಂಪೂ ಯೂಸ್ ಮಾಡತ್ತೀವಿ. ಯಾಕಂದ್ರೆ ಸ್ವಲ್ಪ ಮಳೆ ವಾತಾವರಣ ಐತಲ್ಲ, ಸೊ ಅದಕ್ಕೆ ಶಾಂಪೂ ಯೂಸ್ ಮಾಡತ್ತೀವಿ. ಇದೇನು ರಾಕೆಟ್ ಬಾಟಲ್ ಐತಲ್ಲ, ಇದು 100 ಲೀಟರ್ಸ್ 1 ಬಾಟಲ್ ಯೂಸ್ ಮಾಡಬೇಕು. ಸೊ ಅದಕ್ಕೆ ಇನ್ನೇನು ಮಾಡತ್ತೀವಿ, ನಾವು 2 ಬಾಟಲ್ ಯೂಸ್ ಮಾಡತ್ತೀವಿ. ಸೊ ಆಮೇಲೆ ಇದೊಂದು ಎನರ್ಜಿ ಯೂಸ್ ಮಾಡತ್ತೀವಿ. ಅದಾದಮೇಲೆ 1261, ಆಮೇಲೆ ಇದೊಂದು ಬಾವಿಸ್ಟನ್ ಪ್ಯಾಕೆಟ್ ಯೂಸ್ ಮಾಡತ್ತೀವಿ 100 ಗ್ರಾಮ್ಸ್ ಅದ. ಸೊ ಇದು ಪಂಪಿಗೆ ಒಂದು 50 ml ಯೂಸ್ ಮಾಡತ್ತೀವಿ ಹೆಕ್ಸಾಗೋನಲ್ಲ. ಆಮೇಲೆ GA ಪಂಪಿಗೆ ಒಂದು 20 ml ಯೂಸ್ ಮಾಡತ್ತೀವಿ. ಆಮೇಲೆ ಅದಾದಮೇಲೆ ಶಾಂಪೂ ಬೇರೆ ಯೂಸ್ ಮಾಡತ್ತೀವಿ. ಸೊ ಇವನ್ನೆಲ್ಲ ಏನೈತಲ್ಲ ಒಂದೊಂದಾಗಿ ಪಂಪಿಗೆ ಆ ಬ್ಯಾರೆಲ್ಲ ಮಿಕ್ಸ್ ಮಾಡ್ಕೊಂಡು ಈಗ ಸ್ಪ್ರೇ ಕೊಡತ್ತೀವಿ. ಸೊ ಇದು ನೋಡಿ ಯಾವ ಥರ ನಾವು ಸ್ಪ್ರೇ ಕೊಡತ್ತೀವಿ ನೋಡಿರಿ. ಪ್ರತಿಯೊಂದು ಗರಿಗೂ ಯಾವ ಥರ ಸ್ಪ್ರೇ ಆಗತ್ತೈತಿ. ಸೊ ಇದು ಮುಂದೆ ನಿಂತು ಸ್ಪ್ರೇ ಕೊಡಕ್ಕೆ ಹಚ್ಚಿ ಇದು ಮಾಡತ್ತೀವಿ. ಈ ಥರ ಕಬ್ ಸೆಟ್ಟಿಂಗ್ ಬಂದೈತಿ ನೋಡಿರಿ. ಈಗೇನು ಮಾಡತ್ತಿರಲಿಲ್ಲ ನಾವು, ಈ ಥರ ಬಂದಿದೆ. ಇದು ಸ್ವಲ್ಪ ಮರಿಗಳ ಸಂಖ್ಯೆ ಜಾಸ್ತಿ ಭಾಳ ಐತನ. ಸೊ ಫುಲ್ ಪ್ಯಾಕ್ ಆಗೈತಿ ಅದನ್ನೆಲ್ಲ. ಸೊ ಅದನ್ನ ಇನ್ನು ನಾವು ಕೆಳಗೆ ಥ್ರ್ಯಾಶಿಂಗ್ ಮಾಡಬೇಕು. ಸೊ ಅದು ಕೆಲವು ದಿವಸ ನಂತರ ಮಾಡಿಸ್ತೀವಿ. ಇದೇನೈತಲ್ಲ ಇದು ನೋಡಿರಿ ಸೊ ಗೈಸ್ ಇದು ನೋಡಿರಿ ಯಾವ ಥರ ಲೀಫ್ ಐತಿ, ಬ್ರಾಡ್ ಮತ್ತು ಲೆಂತ್ ನೋಡ್ರಿ ಅದ್ರದ್ದು ಎಷ್ಟೈತಿ. ಸೊ ಮರಿಗಳ ಸಂಖ್ಯೆ ನೋಡಿರಿ 1 2 3 4 5 6 7 8 9 10 11 12 ಒಂದು ಆನ್ ಎವರೇಜ್ ಒಂದು 12 to 15 ಮರಿಗಳು ಅದಾವೆ. ಆನ್ ಎವರೇಜ್ ಒಂದು 12 to 15 ಮರಿ ಅದಾವೆ. ಆ್ಯಕ್ಚುಲಿ ನಾವು ಒಂದು ಕಣ್ಣಿಗೆ ಭಾಳ ಅಂದ್ರೆ ನಿಯರ್ಲಿ ಒಂದು 9 ಕಬ್ಬು ಅಷ್ಟೇ ಕಾಯಬೇಕು. ಸೊ ಆಮೇಲೆ ಥ್ರ್ಯಾಶಿಂಗ್ ಮಾಡುವಾಗ ಅವನ್ನೆಲ್ಲ ಇದು ಮಾಡ್ತೀವಿ. ಸೊ ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ವೀಡಿಯೋಸ್ ಗೈಸ್.